ನೀವೇನಾದರೂ ನಂತರ ಗೋಬಿ ಲವರ್ಸ್ ಆಗಿದ್ದರೆ ಫುಡ್ ಕಲರ್ ಇಲ್ಲದೇ ಗೋಬಿ ಮಾಡೋದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾಬೇಜು, 1 ಕಪ್ ಬೀಟ್ರೋಟ್, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದಾದಮೇಲೆ 1 ಸ್ಪೂನ್ ಶುಂಠಿ, 1 ಸ್ಪೂನ್ ಬೆಳ್ಳುಳ್ಳಿ, 1 ಸ್ಪೂನ್ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಹಾಕಿ, 1 ಕಪ್ ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಗರಂ ಮಸಾಲ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಕೆಚಪ್ ಎಲ್ಲನೂ ಹಾಕಿ 5ರಿಂದ 10 ನಿಮಿಷ ಫ್ರೈ ಆದಮೇಲೆ ಕಪ್ಪಿಗೆ 1 ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಅದನ್ನು ಕೂಡ ಹಾಕಿ 5ರಿಂದ 10 ನಿಮಿಷ ಫ್ರೈ ಆದಮೇಲೆ ಆಗಲೇ ಎಣ್ಣೆಲಿ ಡ್ರಿಪ್ ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಬಿ ರೆಡಿ ಟು ಈಟ್. ಯಾವುದೇ ಫುಡ್ ಕಲರ್ ಹಾಗೂ ಮೈದಾ ಉಪಯೋಗಿಸ್ತೇನೆ ಮನೆಯಲ್ಲೇ ಹೇಗೆ ಸ್ಟ್ರೀಟ್ ಸ್ಟೈಲ್ ಮಾಡ್ಕೊಬೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.